ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕೆ ಫಾರ್ ಕೃಷ್ಣ. ನಾವಿವತ್ತು ಕೆಫೆ ಕಾಫಿ ಡೇ ಬಗ್ಗೆ ವಿಚಾರಗಳನ್ನ ಹೇಳೋಕ್ಕೆ ಬಂದಿದ್ದೀವಿ. ಸೊ ಕೆಫೆ ಕಾಫಿ ಡೇನ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡಿರೋದು ವಿ ಜಿ ಸಿದ್ಧಾರ್ಥ್ ಅವರು. ವಿ ಜಿ ಸಿದ್ಧಾರ್ಥ್ ಅವರು 1996ರಲ್ಲಿ ಕೆಫೆ ಕಾಫಿ ಡೇನ ಪ್ರಾರಂಭ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ಕೆಫೆ ಕಾಫಿ ಡೇನ ಬೆಂಗಳೂರಿನ ಬ್ರಿಗೇಡ್ ರೋಡಲ್ಲಿ ಪ್ರಾರಂಭ ಮಾಡ್ತಾರೆ. 1959ರಲ್ಲಿ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ಜನಿಸಿದ ವಿ ಜಿ ಸಿದ್ಧಾರ್ಥ್ ಅವರು. ಇವರ ಬಗ್ಗೆ ವಿವರವನ್ನು ತಿಳ್ಕೊಳ್ಳೋಣ ಬನ್ನಿ. ಅವರು ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. 1983ರಲ್ಲಿ ಮುಂಬೈನಲ್ಲಿ ಜೆಎಂ ಫೈನಾನ್ಷಿಯಲ್ ಸರ್ವಿಸಸ್ನಲ್ಲಿ ವೃತ್ತಿಜೀವನವನ್ನು ಪ್ರಾರಂಭಿಸಿದರು. 1996ರಲ್ಲಿ ಎಬಿಸಿ ಎಂಬ ಕಾಫಿ ರಫ್ತು ಕಂಪನಿಯನ್ನು ಸ್ಥಾಪಿಸಿದರು. 1996ರಲ್ಲಿ ಬೆಂಗಳೂರಿನ ಬ್ರಿಗೇಡ್ ರಸ್ತೆಯಲ್ಲಿ ಮೊದಲ ಕೆಫೆ ಕಾಫಿ ಡೇ ಮಳಿಗೆಯನ್ನು ಪ್ರಾರಂಭಿಸಿದರು. ಸಿದ್ಧಾರ್ಥ್ ಅವರು 2019ರ ಜುಲೈ 29ರಂದು ನಿಧನರಾದರು. ಮಾಳವಿಕಾ ಹೆಗಡೆ ಅವರು ಸಿಸಿಡಿ ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದಾರೆ. ಮಾಳವಿಕಾ ಹೆಗಡೆ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಪುತ್ರಿ. ಸೊ ಗಾಯ್ಸ್, ನಾವು ಹತ್ತಿರದ ಕೆಫೆ ಕಾಫಿ ಡೇ ಹತ್ರ ಇದ್ದೀವಿ. ಸೊ ಈ ದೃಶ್ಯಾವಳಿಗಳನ್ನು ನೋಡ್ತಾ ಇರ್ಬೋದು. ಇದು ಕೆಫೆ ಕಾಫಿ ಡೇಯ ಹೊರಭಾಗದಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿರುವಂಥ ಒಂದು ಪ್ಲೇಸ್. ಸೊ ಕೆಫೆ ಕಾಫಿ ಡೇ, ಈ ಕೆಫೆ ಕಾಫಿ ಡೇಯ ಒಳಗಡೆ ಹೋಗಿ ಒಳಗಡೆ ಇಂಟೀರಿಯರ್ ಹೇಗಿರುತ್ತೆ, ಹೊರಗಡೆ ಹೇಗಿರುತ್ತೆ, ಸೊ ಗಾರ್ಡನ್, ಪಾರ್ಕಿಂಗ್ ಎಲ್ಲ ಏರಿಯಾಗಳನ್ನು ನೋಡಿಕೊಂಡು ಸುತ್ತಾಡಿಕೊಂಡು ಬರೋಣ. ಸೊ ಗೈಸ್, ಕೆಫೆ ಕಾಫಿ ಡೇ ಅನ್ನೋದು ಎಲ್ಲರೂ ಕೂಡ ಕೇಳಿದ್ದೀರಿ, ಎಷ್ಟೋ ಜನ ನೋಡಿದ್ದೀರಿ, ಒಳಗಡೆ ಹೋಗಿ ಎಷ್ಟೋ ಕಾಫಿನ ಚಿಲ್ ಮಾಡಿ ಕುಡ್ದಿದ್ದೀರಿ. ಬಟ್ ಎಷ್ಟೋ ಜನರು ಕೂಡ ಕೆಫೆ ಕಾಫಿ ಡೇನ ನೋಡಿರಲ್ಲ, ಒಳಗಡೆ ಎಷ್ಟಿರುತ್ತೆ, ಹೇಗಿರುತ್ತೆ, ಅವ್ರಿಗೆ ಯಾವುದೇ ರೀತಿಯ ವಿಚಾರಗಳು ಗೊತ್ತಿರಲ್ಲ. ಆ ವಿಚಾರಗಳನ್ನ ತಿಳಿಸೋಕೆ ನಾನಿದ್ದೀನಿ. ಸೊ ಯಾಕೆ ತಡ, ಬನ್ನಿ ನೋಡೋಣ. ಇದು ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಲಿಸ್ಟ್ ಆಗಿರುತ್ತೆ. ಕಾಫಿ ಡೇ ಎಂಟರ್ಪ್ರೈಸಸ್ ಅಂತ 30.13 ಶೇರ್ ಪ್ರೈಸಲ್ಲಿ ರನ್ ಆಗ್ತಾ ಇರುತ್ತೆ. ಈ ವಿಚಾರನೂ ಕೂಡ ನಿಮಗೆ ಗೊತ್ತಿರಲಿ. ವೀಕ್ಷಕರೇ, ನಾವು ಸೋಮನಹಳ್ಳಿಯಲ್ಲಿರುವ ಕೆಫೆ ಹತ್ರ ಇದ್ದೀವಿ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಎಸ್.ಎಂ. ಕೃಷ್ಣ ಅವರ ಸಮಾಧಿ ಕೂಡ ಇಲ್ಲೇ ಇದೆ. ನೀವೇನಾದರೂ ಸೋಮನಹಳ್ಳಿಗೆ ಬಂದರೆ ಆರಾಮಾಗಿ ಎಸ್.ಎಂ. ಕೃಷ್ಣವರ ಸಮಾಧಿಯ ದರ್ಶನವನ್ನು ಮಾಡಿಕೊಂಡು ಕೆಫೆಯಲ್ಲಿ ಕಾಫಿನ ಕುಡ್ಕೊಂಡು ಆರಾಮಾಗಿ ಹೋಗ್ಬೋದು. ಅದರ ಜೊತೆಗೆ ನೀವೇನಾದರೂ ಎಲೆಕ್ಟ್ರಿಕಲ್ ಕಾರ್ ಅಥವಾ ಎಲೆಕ್ಟ್ರಿಕಲ್ ಸ್ಕೂಟರ್ನ ಯೂಸ್ ಮಾಡ್ತಾ ಇದ್ದರೆ ಆರಾಮಾಗಿ ಇಲ್ಲಿ ಏತರ್ ಗ್ರಿಡ್ ಅವರ ಒಂದು ಚಾರ್ಜರ್ ಪಾಯಿಂಟ್ ಕೂಡ ಇದೆ. ನೀವು ಇಲ್ಲಿ ಚಾರ್ಜರ್ನ ಹಾಕ್ಬಿಟ್ಟು ನಿಮ್ಮ ಕಾರ್ನ ನೀವು ಆರಾಮಾಗಿ ಕಾಫಿನ ಚಿಲ್ ಮಾಡ್ಬೋದು. ಸೊ ಮತ್ತೆ ತಡ, ಬನ್ನಿ ಕೆಫೆ ಒಳಗಡೆ ಎಂಟ್ರಿ ಆಗೋಣ. ನಾವು ಎಂಟ್ರಿ ಆದ ತಕ್ಷಣ ನಮಗೆ ಒಳಗಡೆ ಇರೋ ಇಂಟೀರಿಯರ್ ಹೀಗೆ ಕಾಣಿಸುತ್ತೆ. ಸೊ ರೈಟ್ ಸೈಡಲ್ಲಿ ಮೊದಲನೇದೇ ಪಾರ್ಟಿ ಟೇಬಲ್ ಇರುತ್ತೆ. ನೀವು ಆರಾಮಾಗಿ ಫ್ಯಾಮಿಲಿಯವ್ರ ಜೊತೆ ಬಂದರೆ 10-15 ಜನ ಬಂದರೆ ಆರಾಮಾಗಿ ಕೂತ್ಕೊಂಡು ಕಾಫಿನ ಚಿಲ್ ಮಾಡ್ಬೋದು. ಅದರ ಜೊತೆಗೆ ಇನ್ನೊಂದು ಮೀಟಿಂಗ್ ಟೇಬಲ್ ಅಥವಾ ಪಾರ್ಟಿ ಟೇಬಲ್ ಇರುತ್ತೆ. ನೀವು ಅಲ್ಲೂ ಕೂಡ ಕೂತ್ಕೋಬೋದು. ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಕೂತ್ಕೊಂಡು ಹೊರಗಡೆ ಗ್ಲಾಸಲ್ಲಿ ಒಳ್ಳೆಯ ವ್ಯೂನ ನೋಡ್ಬೋದು. ಒಳ್ಳೆ ಫರ್ನಿಚರ್ಸ್ನ ಯೂಸ್ ಮಾಡಿರ್ತಾರೆ. ಒಳ್ಳೆಯ AC ಇರುತ್ತೆ. ಪ್ರತಿಯೊಂದು ಕೂಡ ಕಂಫರ್ಟೇಬಲ್ ಆಗಿರುತ್ತೆ. ನೀವು ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂದರೆ ಆರಾಮಾಗಿ ಬಂದು ಕೂತ್ಕೊಂಡು ಕೋಲ್ಡ್ ಕಾಫಿನ ಕುಡ್ಕೊಂಡು ಚಿಲ್ ಮಾಡ್ಬೋದು. ನೋಡ್ಬೋದು, ಈ ಕಡೆ ಶೌಚಾಲಯ ಇರುತ್ತೆ, ಬಾತ್ರೂಮ್ ಹಾಗೂ TV ಇರುತ್ತೆ. ಆಮೇಲೆ ನೋಡ್ಬೋದು ಎಷ್ಟು ಕ್ಲೀನಾಗಿರುತ್ತೆ. ತುಂಬ ಕ್ಲೀನ್ನೆಸ್ ಕಾಪಾಡ್ಕೊಳ್ತಾರೆ ಕೆಫೆ ಕಾಫಿ ಅವರು. ಇದೊಂದು ನಿಜವಾಗ್ಲೂ ಹೇಳಲೇಬೇಕಾದಂಥ ಒಂದು ವಿಚಾರ. ಆಮೇಲೆ ನೀವು ನೋಡ್ತಾ ಇರ್ಬೋದು ಕೆಫೆ ಕಾಫಿ ಡೇ ಅವರ ಕಿಚನ್, ಹಾಗೂ ಈ ಕಡೆ ಇರೋದು ಕಪಲ್ಸ್ಗೆ ಇರುವಂಥ ಒಂದು ಏರಿಯಾ. TV ಇರುತ್ತೆ, ಕಪಲ್ಸ್ಗೆ ಚೇರ್ ಇರುತ್ತೆ, ಆಮೇಲೆ ಫ್ಯಾಮಿಲಿಯವ್ರಿಗೆ ಕೂಡ ಟೇಬಲ್ ಇರುತ್ತೆ. ಅದರ ಜೊತೆಗೆ ಈಗ ನೀವು ಕೆಫೆ ಕಾಫಿ ಡೇ ಅವರು ಇಟ್ಟಿರುವಂಥ ಅಡ್ವರ್ಟೈಸ್ಮೆಂಟಿಗೆ ಇಟ್ಟಿರುವಂಥ ಪ್ರತಿಯೊಂದು ಪ್ರಾಡಕ್ಟ್ಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದು ಬಿಲ್ಲಿಂಗ್, ಆಮೇಲೆ ಇದು ಕಿಚನ್. ಸೊ ಇದೆಲ್ಲ ಕೂಡ ಮಷಿನರಿ ಕೆಫೆ ಅವ್ರದ್ದು. ಪ್ರತಿಯೊಂದು ಕೂಡ ತುಂಬ ನೀಟ್ನೆಸ್ ಇರುತ್ತೆ, ತುಂಬ ಕ್ಲೀನ್ನೆಸ್ ಇರುತ್ತೆ. ನಿಮ್ಗೆ ಯಾವುದೇ ರೀತಿಯ ಪ್ರಾಡಕ್ಟ್ ತೊಗೊಂಡ್ರು ಕೂಡ ತುಂಬ ನೀಟಾಗಿ ರೆಡಿ ಮಾಡಿ ಕೊಡ್ತಾರೆ. ಫಸ್ಟು ಬಿಲ್ ಮಾಡಿಸಿದ್ಮೇಲೆ ನಿಮಗೆ ಆರ್ಡರ್ ಕೊಡ್ತಾರೆ. ಸೊ ಇನ್ನೀವೇನಾದರೂ ಪ್ರತಿ ಸಾರಿನೂ ಕೂಡ ಕೆಫೆಗೆ ವಿಸಿಟ್ ಕೊಡ್ತಾಯಿದ್ರೆ ಆ CCD ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಅದರಲ್ಲಿ ಪಾಯಿಂಟ್ಸ್ನ ತೊಗೋಬೋದು. ಇದು ಕಪಲ್ಸ್ಗಿರುವಂಥ ಒಂದು ಏರಿಯಾ.
ಕಪಲ್ಸ್ ಬಂದುಬಿಟ್ರೆ ಅಂತೂ ಇಲ್ಲಿ ತುಂಬ ಪೀಸ್ಫುಲ್ಲಾಗಿ ಕೂತ್ಕೊಂಡು ಕಾಫಿನ ಚಿಲ್ ಮಾಡ್ಬೋದು. ಕಪಲ್ಸ್ಗಂತೂ ಹೇಳಿ ಮಾಡಿಸಿರೋವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಎಕ್ಸಿಸ್ಟಿಂಗ್ ಡೋರ್, ಒಳಗಡೆಯಿಂದ ಎಕ್ಸಿಸ್ಟಿಂಗ್ ಡೋರ್ ಈ ಥರ ಕಾಣಿಸುತ್ತೆ. ತುಂಬ ಕ್ಲೀನ್ನೆಸ್ನ ಕಾಪಾಡ್ಕೊಳ್ತಾ ಕಪಲ್ಸ್ಗಳೇನಾದರೂ ಬಂದರೆ ಆರಾಮಾಗಿ ಕಂಫರ್ಟಾಗಿ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸೊ ಒಳ್ಳೆ ರೀತಿಯ ಜಾಗ ಇದು, ಆರಾಮಾಗಿರ್ಬೋದು. ಇಲ್ಲಿ ಯಾವುದೇ ರೀತಿಯ ನಿಮಗೆ ತೊಂದರೆ ಇರಲ್ಲ. ಕಾಫಿನ ಚಿಲ್ ಮಾಡ್ತಾ, ಸ್ಯಾಂಡ್ವಿಚ್ನ ತಿಂತಾ, ನಿಮ್ಗೆ ಯಾವುದು ಇಷ್ಟ ಬೇಕೋ ಅದನ್ನು ಆರ್ಡರ್ ಮಾಡ್ಕೊಳ್ಳಿ, ಆರಾಮಾಗಿ ತಿನ್ಕೊಳ್ಳಿ. ಪ್ರತಿಯೊಂದು ಮೂಲೆಗೂ ಕೂಡ AC ಇರುತ್ತೆ. ಬೇಸಿಗೆಲ್ಲಂತೂ ಹೇಳಿ ಮಾಡಿಸಿರೋಂಥ ಜಾಗ ಅಂತಲೇ ಹೇಳ್ಬೋದು. ಒಳ್ಳೆಯ ಫರ್ನಿಚರ್ನ ಯೂಸ್ ಮಾಡಿರ್ತಾರೆ. ಪ್ರತಿಯೊಂದು ಕೆಫೆಲೂ ಕೂಡ ಗುಡ್ ಕ್ವಾಲಿಟಿ ಇರುವಂಥ, ಕಂಫರ್ಟಾಗಿರುವಂಥ ಫರ್ನಿಚರ್ಸ್, ಚೇರ್ಸ್ ಹೀಗೆ ಪ್ರತಿಯೊಂದು ಕಡೆನೂ ಇರುತ್ತೆ. ಒಳ್ಳೆ ಹೈ ಕ್ವಾಲಿಟಿ ಇರುವಂಥ AC, ಮೇಲ್ಗಡೆ ಕೂಡ AC ಇರುತ್ತೆ, ನೀವು ನೋಡ್ಬೋದು. ಅದ್ರ ಜೊತೆಗೆ ಫ್ಯಾಮಿಲಿಯವ್ರು ಏನಾದರೂ ಬಂದರೆ ಅವ್ರಿಗೂ ಕೂಡ AC ಇರುವಂಥ 15 ಜನ ಒಂದೇ ಟೇಬಲಲ್ಲಿ ಕೂತ್ಕೊಂಡು ಕಾಫಿನ ಚಿಲ್ ಮಾಡ್ಬೋದು. ಪ್ರತಿಯೊಂದು ಮೂಲೆಯಲ್ಲೂ ಕೂಡ AC ಇರುತ್ತೆ. ಸೊ ಡೈರೆಕ್ಟಾಗಿ ಬೆಳಕು ಕೂಡ ಮೇಲ್ಗಡೆಯಿಂದ ಸೂರ್ಯನ ಬೆಳಕು ಕೆಳಗಡೆ ಬರ್ತಾ ಇರುತ್ತೆ. ಯಾವುದೇ ರೀತಿಯ ತೊಂದರೆ ಇರೋದಾಗಿರಲಿ ಏನೇ ಇರಲ್ಲ. ಫುಲ್ ಕಂಫರ್ಟೇಬಲ್ ಆಗಿರುವಂಥ ಕೆಫೆ ಕಾಫಿ ಡೇನ ರೆಡಿ ಮಾಡಿರೋದು ನಿಮ್ಮ ಅಚ್ಚುಮೆಚ್ಚಿನ ಸಿದ್ಧಾರ್ಥ್ ಅವರು. ಹೀಗೆ ಪ್ರತಿಯೊಂದು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಇದು ಮೆನ್ಯೂ ಕಾರ್ಡ್ಸ್, ಇದನ್ನ ಓಪನ್ ಮಾಡಿ ತೋರ್ಸೋಕ್ಕಾಗಿಲ್ಲ. ಸೊ ಈ ಥರ ಇಷ್ಟೊಂದು ಮೆನ್ಯೂ ಕಾರ್ಡ್ಸ್ ಇರುತ್ತೆ. ಕಪಲ್ಸ್ಗಳು ಬಂದರೆ ಅಲ್ಲಿ ಕೂತ್ಕೊಂಡು ಹೊರಗಡೆ ಸೀನರಿನ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಹೀಗಿರುತ್ತೆ. ಸೊ ಯಾರ್ಯಾರೆಲ್ಲ ಕಾಫಿ ಡೇ ಒಳಗಡೆ ಹೋಗಿ ಕಾಫಿನ ಕುಡ್ದಿದ್ದೀರಾ ಅವರು ಕಾಮೆಂಟ್ ಮಾಡಿ. ಯಾರು ಕೆಫೆ ಕಾಫಿ ಡೇನ ನೋಡೇ ಇಲ್ಲ, ಕೆಫೆ ಕಾಫಿ ಡೇ ಒಳಗಡೆ ಹೋಗೇ ಇಲ್ಲ, ಅವರು ಕೂಡ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಏನಾದರೂ ನೀವು ಬಂದರೆ ಆರಾಮಾಗಿ ಹೋಗಿದ್ದು ಕೆಫೆ ಕಾಫಿ ಡೇಲಿ ಕಾಫಿನ ಚಿಲ್ ಮಾಡಿಕೊಂಡು ಎಂಜಾಯ್ ಮಾಡಿ. ಸೊ ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ. ಅಲ್ಲಿ ಪ್ರೈಸ್ ಜಾಸ್ತಿ ಇರುತ್ತೆ, ಪ್ರೈಸ್ ಕಡಿಮೆ ಇರುತ್ತೆ, ಅದೆಲ್ಲ ನೋ ಮ್ಯಾಟರ್. ಲೈಫಲ್ಲಿ ಎಲ್ಲನೂ ಒಂದು ಸಾರಿ ಟ್ರೈ ಮಾಡಬೇಕಂತೆ. ಸೊ ಹೋಗಿ ಒಂದು ಸಾರಿ ಕಾಫಿನ ಚಿಲ್ ಮಾಡಿ. ಸೊ ನಾರ್ಮಲಾಗಿ ಕಾಫಿ ಟೀನ ಕುಡಿತೀರಾ, ಬಟ್ ಕೆಫೆ ಕಾಫಿ ಡೇಲಿ ಕಾಫಿನ ಕುಡಿದು ನೋಡಿ, ಆ ಟೇಸ್ಟೇ ಬೇರೆ ಇರುತ್ತೆ. ಸೊ ನಾವು ನಿಜವಾಗ್ಲೂ ಕೂಡ ನಮ್ಮ ಮಾಜಿ CM ಆದಂತಹ ದಿವಂಗತ SM ಕೃಷ್ಣವರ ಪಾರ್ಥಿವ ಶರೀರವನ್ನು ಇಲ್ಲಿ ಅಗ್ನಿಸ್ಪರ್ಶ ಮಾಡಿ ಇಲ್ಲಿ ಇವರ ಒಂದು ಸ್ಮಾರಕವನ್ನು ಕೂಡ ನಿರ್ಮಿಸಲಿದ್ದಾರೆ. ಸೊ ಕರ್ನಾಟಕ ಸರ್ಕಾರ ಇದಕ್ಕೆ ಒಂದು ಆದ್ಯತೆಯನ್ನು ಕೊಟ್ಟಿದೆ. ಸೊ ಇವರಿಗೆ ನಾವು ಯಾವಾಗಲೂ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀವಿ. ಇವರಿದ್ದಾಗ ತುಂಬ ತರಹದ ಕಾರ್ಯಗಳು, IT ಬಂದಿರೋದು ಬೆಂಗಳೂರಿಗೆ. ಇವರ ಒಂದು ಫೀಲ್ಡಲ್ಲೇ ಇವರು ಮುಖ್ಯಮಂತ್ರಿ ಆಗಿದ್ದಾಗಲೇ IT ಬೆಂಗಳೂರಿಗೆ ತಂದವರು. ಸೊ ನಿಜವಾಗ್ಲೂ ಇಂಥ ಮುಖ್ಯಮಂತ್ರಿಗಳನ್ನ ನಾವು ಕಳ್ಕೊಂಡು ನಮಗೆ ತುಂಬ ಬೇಜಾರಾಗಿದೆ. ಸೊ ಕೆಫೆ ಕಾಫಿ ಡೇ ನೀವೇನಾದರೂ ನೆಕ್ಸ್ಟ್ ಸಾರಿ ಟ್ರೈ ಮಾಡ್ತೀನಿ ಅಂದರೆ ದಯವಿಟ್ಟು ಟ್ರೈ ಮಾಡಿ. ಲೈಫಲ್ಲಿ ಏನೂ ಇಲ್ಲ, ಪ್ರತಿ ಸಾರಿನೂ ಏನಾದರೂ ಹೊಸ್ತನ್ನು ಮಾಡಬೇಕು. ಸೊ ಹಾಗಾಗಿ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಕೆಫೆ ಕಾಫಿ ಡೇಗೆ ಭೇಟಿ ನೀಡಿ, ಅಲ್ಲಿರುವ ಕೆಫೆ ಕಾಫಿ ಡೇ ಟೇಸ್ಟ್ ಮಾಡಿ. ಸೊ ಲೈಫಲ್ಲಿ ಏನೂ ಇಲ್ಲ ಫ್ರೆಂಡ್ಸ್, ನಾವು ಬಡವರು ಇದ್ದೀವಿ, ಶ್ರೀಮಂತರಿದ್ದೀವಿ, ದ್ಯಾಟ್ಸ್ ನಾಟ್ ಮ್ಯಾಟರ್ ಫ್ರೆಂಡ್ಸ್. ಎಲ್ಲವನ್ನ ಅನುಭವಿಸ್ಬೇಕು. ಕೆಫೆ ಕಾಫಿ ಡೇಲಿ ಹೋಗಿ ಕಾಫಿ ಕುಡೀರಿ, ಚಿಲ್ ಮಾಡಿ, ಆರಾಮಾಗಿರಿ ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇರೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಾನು ನಿಮ್ಮ K for ಕೃಷ್ಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.